ಹಾಯ್ ಫ್ರೆಂಡ್ಸ್, ಇದು ಒಂದು ತಿಂಡಿ. ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀರಾ? ದಿಢೀರಾಗುವಂತಹ ತಿಂಡಿ, ಅದುವೇ ಉಪ್ಪಿಟ್ಟು. ಉಪ್ಪಿಟ್ಟು ಮೂಲ ಪದ ಉಪಮಾ, ಉಪ್ಪು ಮಾವು ಹಿಟ್ಟು ಇಂದ ಬಂದಿದೆ. ತರಕಾರಿ ಹೆಚ್ಚಿ ಮಸಾಲೆಗಳಿಲ್ಲದೆ ರವೆ, ನೀರು, ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಬಳಸಿದರೆ ಉಪ್ಪಿಟ್ಟು ರೆಡಿ. ದಕ್ಷಿಣ ಭಾರತದ ಫೇಮಸ್ ತಿಂಡಿ. ಹೌದು, ಈ ಉಪ್ಪಿಟ್ಟು ಹೇಗೆ ಬಂತು ಅಂತ ಹೇಳಿದರೆ, 2ನೇ ಮಹಾಯುದ್ಧದ ಸಮಯದಲ್ಲಿ ಉಂಟಾದಂತಹ ಭೀತಿಯನ್ನು, ಅಕ್ಕಿಯ ಅಭಾವವನ್ನು ನೀಗಿಸಲು ಬ್ರಿಟಿಷರು ಗೋಧಿಯ ರವೆಯನ್ನು ಅಗ್ಗದ ಪರ್ಯಾಯವಾಗಿ ಆಹಾರವಾಗಿ ಪರಿಚಯಿಸಿದ್ರಂತಪ್ಪ. ಅಕ್ಕಿಯ ಬದಲು ರವೆ ಅಡುಗೆಯಲ್ಲಿ ಬಳಸಿದ್ರಂತೆ. 1891ರಲ್ಲಿ ಮದ್ರಾಸ್ನಲ್ಲಿ ಪ್ರಕಟವಾದಂತಹ ಪಾಕಶಾಸ್ತ್ರ ಭಾರತೀಯ ಪಾಕವಿಧಾನಗಳಲ್ಲಿ ಅಕ್ಕಿ ಆಧಾರಿತ ಉಪ್ಪಿಟ್ಟನ್ನು ತಯಾರು ಮಾಡಿದ್ರಂತಪ್ಪ. ಹೌದು, ವೆರೈಟೀಸ್ ಆಫ್ ಉಪ್ಪಿಟ್ಟನ್ನು ನೋಡ್ತೇವೆ ನಾವು. ಏನೇನಪ್ಪ ಅಂತ ಹೇಳಿದ್ರೆ, ಟೊಮ್ಯಾಟೊ ಉಪ್ಪಿಟ್ಟು, ರವಾ ಉಪ್ಪಿಟ್ಟು, ಖಾರ ಬಾತ್, ಶಾವಿಗೆ ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು, ಅಕ್ಕಿ ತರಿ ಉಪ್ಪಿಟ್ಟು, ರಾಗಿ ಉಪ್ಪಿಟ್ಟು, ನಿಂಬು ರಸ ಉಪ್ಪಿಟ್ಟು, ಅಬ್ಬಬ್ಬಬ್ಬ, ಇಷ್ಟೊಂದು ವೆರೈಟೀಸ್ ಆಫ್ ಉಪ್ಪಿಟ್ಟು. ಹುಷಾರಿದ್ರೂ ಕೂಡ ಉಪ್ಪಿಟ್ಟು ಬೇಕೇ ಬೇಕು. ಕೆಲವರೆಲ್ಲ ಮೂಗು ಮುರಿತಾರೆ ಕಣ್ರಿ. ಹೌದು, ಏನೇ ಆಗಲಿ ಉಪ್ಪಿಟ್ಟು ದಕ್ಷಿಣ ಭಾರತದ ಫೇಮಸ್ ತಿಂಡಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಹೌದು, ಕರಾವಳಿ ಭಾಗಗಳಲ್ಲಿ ಇದನ್ನು ಸಜ್ಜಿಗೆ ಅಂತ ಕೂಡ ಕರೀತಾರೆ. ವೆರೈಟೀಸ್ ಆಫ್ ಉಪ್ಪಿಟ್ಟಿದೆ. ಹಾಗಿದ್ರೆ ನೀವು ಯಾವ ಉಪ್ಪಿಟ್ಟನ್ನು ತಿಂದಿದ್ದೀರಿ? ಏನಂತೀರಿ ನೀವು?